Hello friends, welcome back to our classes. I'm your Chetan. Today I'm going to discuss notice writing. ಯಾರೆಲ್ಲ ಈ GPSTRಗೆ, GPSTRಗೆ, PSTಗೆ, STRಗೆ, STRಗೆ ಮತ್ತೆ ಕ್ರೈಸ್ ಎಕ್ಸಾಮ್ಗಳಿಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಿ ಫಾರ್ ಇಂಗ್ಲಿಷ್ ಟೀಚರ್ಸ್, ನಿಮಗೆ ಈ ನೋಟಿಸ್ ರೈಟಿಂಗ್ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು. ಓಕೆ, ಲೆಟ್ಸ್ ಬಿಗಿನ್ ದಿಸ್ ಕ್ಲಾಸ್. ಏನು ನೋಟಿಸ್ ಅಂತ ಹೇಳಿದ್ರೆ ಏನು? ವಾಟ್ ಈಸ್ ಎ ನೋಟಿಸ್? ನೋಟಿಸ್ ರೈಟಿಂಗ್ ಅಲ್ಲಿ ನಾವು ಇದನ್ನ ಫಸ್ಟ್ ತಿಳ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಮಗೆ ನೋಟಿಸ್ ಅಂದ್ರೆ ಏನು ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಮುಂದೆಲ್ಲ ಕಲಿಯೋದೆಲ್ಲ ವ್ಯರ್ಥ ಆಗುತ್ತೆ. ಸೊ ಫಸ್ಟ್ ನಾವೇನ್ ಮಾಡಬೇಕು, ಈ ನೋಟಿಸ್ ಅಂದ್ರೆ ಏನು ಅಂತ ಹೇಳಿ ಫಸ್ಟ್ ತಿಳ್ಕೊಬೇಕಾಗತ್ತೆ. ನೋಟಿಸ್ ಇಸ್ ಎ ಶಾರ್ಟ್ ರಿಟರ್ನ್ ಅನೌನ್ಸ್ಮೆಂಟ್. ನೋಟಿಸ್ ಇಸ್ ನಥಿಂಗ್ ಬಟ್ ಏನೂ ಅಲ್ಲ, ಇದೊಂದು ಶಾರ್ಟ್ ರಿಟರ್ನ್ ಅನೌನ್ಸ್ಮೆಂಟ್ ಆಗುತ್ತೆ. ಅಂದ್ರೆ ಒಂದು ಸಣ್ಣಕ್ಕೆ ನಾವು ಬರೆದು ಕಳಿಸ್ಬೇಕಾಗತ್ತೆ. ಟು ಇನ್ಫಾರ್ಮ್, ಏನಕ್ಕೆ ಬರೆದು ಕಳಿಸ್ಬೇಕು ಅಂತ ಹೇಳಿದ್ರೆ, ಟು ಇನ್ಫಾರ್ಮ್ ಎ ಗ್ರೂಪ್ ಆಫ್ ಪೀಪಲ್ ಅಬೌಟ್ ಅನ್ ಇವೆಂಟ್. ಒಂದು ಗ್ರೂಪ್ ಆಫ್ ಪೀಪಲ್ಗೆ ಒಂದು ಈವೆಂಟ್ ಬಗ್ಗೆ ಅಥವಾ ಒಂದು ಆಕ್ಟಿವಿಟಿ ಬಗ್ಗೆ ಅಥವಾ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನು ಶೇರ್ ಮಾಡ್ಕೊಳಕ್ಕೋಸ್ಕರ ನಾವೇನ್ ಮಾಡಬೇಕು, ಈ ಒಂದು ನೋಟಿಸ್ ಅನ್ನ ಬರೆಯಬೇಕಾಗುತ್ತೆ. ಓಕೆ, ನೋಟಿಸ್ ಅಂದ್ರೆ ಗೊತ್ತಾಯ್ತು ನಿಮಗೆ, ಇದೊಂದು ಶಾರ್ಟ್ ರಿಟರ್ನ್ ಅನೌನ್ಸ್ಮೆಂಟ್ ಅಂತ ಹೇಳಿ. ಇದೊಂದು ಶಾರ್ಟ್ ರಿಟರ್ನ್ ಅನೌನ್ಸ್ಮೆಂಟ್ ಟು ಇನ್ಫಾರ್ಮ್. ಇಟ್ ಇಸ್ ರಿಟರ್ನ್ ಟು ಇನ್ಫಾರ್ಮ್ ಎ ಗ್ರೂಪ್ ಆಫ್ ಪೀಪಲ್. ಅಂದ್ರೆ ಒಂದು ಜನ ಸಮೂಹಕ್ಕೆ ಒಂದು ಈವೆಂಟ್ ಬಗ್ಗೆ ತಿಳಿಸಕ್ಕೆ ಅಥವಾ ಒಂದು ಆಕ್ಟಿವಿಟಿ ಬಗ್ಗೆ ತಿಳಿಸಕ್ಕೆ ಅಥವಾ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ತಿಳಿಸಕ್ಕೆ ನಾವೇನ್ ಮಾಡ್ತೀವಿ, ಈ ಒಂದು ನೋಟಿಸ್ ಅನ್ನ ಬರಿತೀವಿ. ಓಕೆ, ಕೆಲವೊಂದು ಟಿಪ್ಸ್ಗಳಿದಾವೆ ಸ್ನೇಹಿತರೆ. ಆ ಟಿಪ್ಸ್ಗಳು ಏನು ಅಂತ ಹೇಳಿ ನೋಡ್ಕೊಂಡ್ ಬಂದ್ಬಿಡೋಣ. ಇಂಪಾರ್ಟೆಂಟ್ ಟಿಪ್ಸ್ ಫಾರ್ ನೋಟಿಸ್ ರೈಟಿಂಗ್. ಇಂಪಾರ್ಟೆಂಟ್ ಟಿಪ್ಸ್ ಫಾರ್ ನೋಟಿಸ್ ರೈಟಿಂಗ್. ಏನೆಲ್ಲ ಟಿಪ್ಸ್ಗಳನ್ನ ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ಈ ಒಂದು ನೋಟಿಸ್ ರೈಟಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇವಾಗ ನಾವು ನೋಡೋಣ. ರೈಟ್ ಇನ್ ಎ ಬಾಕ್ಸ್. ಒಂದು ಬಾಕ್ಸ್ ಇರುತ್ತೆ ಯಾವಾಗ್ಲೂ ಕೂಡ. ನೋಟಿಸ್ ನಾವು ಹೆಂಗ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ರೀತಿ ಒಂದು ಬಾಕ್ಸ್ ಒಳಗಡೆ ನಾವು ಏನ್ ಮಾಡ್ಬೇಕಾಗತ್ತೆ, ಬರೆಯಬೇಕಾಗತ್ತೆ. ಇಲ್ಲಿ ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ ಮೇಲ್ಗಡೆ, ಕೆಳಗಡೆ NOTICE ಅಂತ ಹೇಳಿ ಕ್ಯಾಪಿಟಲ್ ಲೆಟರ್ಲ್ಲೇ ಬರೆಯಬೇಕಾಗುತ್ತೆ. ಅವನ್ನೆಲ್ಲ ನೋಡೋಣ ಇವಾಗ, ಒಂದೊಂದೇ ನೋಡ್ಕೊಂತ ಬರೋಣ. ಇವಾಗ ನಾವು ಈ ಒಂದು ಸ್ಟ್ರಕ್ಚರ್ ಅನ್ನ ನಾವು ನೆನ್ಪಿಟ್ಕೊಂಡ್ವಿ ಅಂತ ಹೇಳಿದ್ರೆ, ಎಕ್ಸಾಮ್ ಅಲ್ಲಿ 3 ಮಾರ್ಕ್ಸಿನ ಕ್ವಶನ್ ಇದು, ನಮಗೆ ಒಂದ್ 2 ಮಾರ್ಕ್ಸ್ ಇಲ್ಲೇ ಬಂದ್ಬಿಡುತ್ತೆ ಸ್ಟ್ರಕ್ಚರ್ ಅಲ್ಲಿ. ಇನ್ನೊಂದು ಮಾರ್ಕ್ಸ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ಗ್ರಾಮರು ಪ್ಲಸ್ ನಾವು ಹೆಂಗ್ ಬರಿತೀವಿ ಅನ್ನೋದ್ರ ಮೇಲೆ ಬಂದ್ಬಿಡುತ್ತೆ. ಸೊ ಈ ಸ್ಟ್ರಕ್ಚರ್ ನೆನ್ಪಿಟ್ಕೋಬೇಕು. ಇದನ್ನ ಒಂದು ಬಾಕ್ಸ್ ಹಾಕಿ ಬರೆಯೋದನ್ನ ಅಭ್ಯಾಸ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಒಂದು ಬಾಕ್ಸ್ ಒಳಗೆ ಬರಬೇಕು ಫಾರ್ ಎಕ್ಸಾಮ್ಸ್. ಎಕ್ಸಾಮ್ಸ್ಗೆ ನೋಟಿಸಸ್ ಆರ್ ಯೂಶುವಲಿ ರಿಟರ್ನ್ ಇನ್ಸೈಡ್ ಎ ಬಾಕ್ಸ್. ಈ ಇನ್ಸೈಡ್ ಒಳಗೆ ಅಂದ್ರೆ ಬಾಕ್ಸ್ ಒಳಗಡೆ ನಾವೇನ್ ಮಾಡಬೇಕು, ಬರೆಯಬೇಕಾಗತ್ತೆ ನೋಟಿಸ್ ಅನ್ನ. ಓಕೆ, ಫಸ್ಟ್ ಈ ಒಂದು ಮೇಲ್ಗಡೆ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್ ಹೆಸರು ಬರೆಯಬೇಕಾಗತ್ತೆ. ರೈಟ್ ದ ನೇಮ್ ಆಫ್ ದ ಸ್ಕೂಲ್ ನೇಮು ಅಥವಾ ಕಾಲೇಜ್ ನೇಮು ಅಥವಾ ಆರ್ಗನೈಸೇಷನ್ ನೇಮನ್ನ ಫಸ್ಟ್ ಬರೀಬೇಕಾಗತ್ತೆ. ದೆನ್ ಅದ್ರ ಕೆಳಗಡೆ ನೋಟಿಸ್ ಅಂತ ಹೇಳಿ ಈ ರೀತಿ ಫುಲ್ ಕ್ಯಾಪಿಟಲ್ ಲೆಟರ್ ಅಲ್ಲೇ ಬರೀಬೇಕಾಗತ್ತೆ. ನೋಡಿ, ಇಲ್ಲಿ ಬರ್ದಿದ್ದೀನಿ ಒಂದು ನೋಟಿಸ್ ಅಂತ ಹೇಳಿ ಈ ರೀತಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೆಯಬೇಕಾಗತ್ತೆ. ನೆಕ್ಸ್ಟ್ ಈ ಒಂದು ಡೇಟ್, ಮೆನ್ಷನ್ ದ ಡೇಟ್ ಆಫ್ ಇಶ್ಯೂಯಿಂಗ್ ದ ನೋಟಿಸ್. ಸ್ನೇಹಿತರೆ, ಇಂಗ್ಲಿಷ್ ಅಲ್ಲಿ ಡೇಟ್ ಬರೆಯೋದು ಒಂದು ಕಲೆ. ನೋಡಿ, ಈ ಕಡೆ 21/7/2026 ಇದು ಕರೆಕ್ಟ್, ತಪ್ಪೇನಲ್ಲ. 21/7/2026 ಇದು ಕರೆಕ್ಟ್. ಆದರೆ ಇಂಗ್ಲಿಷ್ ಅಲ್ಲಿ ಲೆಟರ್ ರೈಟಿಂಗು ಅಥವಾ ನೋಟಿಸ್ ರೈಟಿಂಗು ಅಥವಾ ಇನ್ನೇನೇ ಬರಿಬೇಕು ಅಂತ ಅನ್ಕೊಂಡ್ರು ಕೂಡ ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಇದೆ ಡೇಟ್ ಬರೆಯಕ್ಕೆ. ಏನಪ್ಪಾ ಅದು ಅಂತ ಹೇಳಿದ್ರೆ, ಈ ರೀತಿ 21st July 2026 full stop. This is the exact pattern of date
ಡೇಟ್ ಬರೆಯೋಕ್ಕೆ ಒಂದು ಪ್ಯಾಟರ್ನ್ ಇದು. ಈ ಪ್ಯಾಟರ್ನ್ ಅನ್ನು ಫಾಲೋ ಮಾಡಿ. ಸರ್ ಇದು ತಪ್ಪ ಆಗಿದ್ರಿ ಅಂತ ಹೇಳಿದ್ರೆ ಇದು ಕೂಡ ಕರೆಕ್ಟು, ಇದು ಕೂಡ ಕರೆಕ್ಟು. ಬಟ್ ನಾವು ಇದನ್ನ ಪ್ರಿಫರ್ ಮಾಡಬೇಕು ಯಾವಾಗಲೂ ಕೂಡ. ಯಾಕೆಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ 4 ಜನ ಒಂದೇ ಥರ ಲೆಟರ್ ರೈಟಿಂಗ್ ಬರೆದು 4 ಜನರಲ್ಲಿ ನೀವು ಈ ರೀತಿ ಬರೆದ್ರಿ ಅಂತ ಹೇಳಿದ್ರೆ ನೀವೇ ಸೆಲೆಕ್ಷನ್ ಲಿಸ್ಟಲ್ಲಿ ಇರ್ತಕ್ಕಂತಹ ಚಾನ್ಸಸ್ ತುಂಬ ಇರುತ್ತೆ. ಸೊ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಥರ ಒಂದು ಏನೋ ಪಂಕ್ಚುಯೇಷನ್ಸು ಮತ್ತು ಯಾವ ಯಾವ ಭಾಷೆ ನಾವು ಬರಿತಾ ಇದ್ದೀವಿ ಅಂದ್ಕೊಂಡು ಯಾವ ಥರ ಡೇಟ್ ಬರಿಬೇಕು ಅನ್ನೋದು ಒಂದು ಇದಿರುತ್ತೆ, ಸಿಸ್ಟಮ್ ಇರುತ್ತೆ. ಆ ಥರ ನಾವು ಫಾಲೋ ಮಾಡಬೇಕು. ನೆಕ್ಸ್ಟು ಹೆಡ್ಡಿಂಗ್. ಏನು ಆ ಮೇಲ್ಗಡೆ ಹೆಡ್ಡಿಂಗ್ ಇರುತ್ತಲ್ಲ, ಗಿವ್ ಎ ಶಾರ್ಟ್ ಆ್ಯಂಡ್ ಕ್ಲಿಯರ್ ಹೆಡ್ಡಿಂಗ್ ಅಬೌಟ್ ದ ಪರ್ಪೋಸ್. ನಾನು ನೆಕ್ಸ್ಟು ಈ ಒಂದು ಫಾರ್ಮೆಟ್ಗಳಿದ್ದಾವೆ ಇಲ್ಲಿ, ಆ ಫಾರ್ಮೆಟ್ಗಳನ್ನು ಡಿಸ್ಕಷನ್ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಒಂದು ನೋಟಿಸ್ ರೈಟಿಂಗು ಯಾವುದ್ರ ಬಗ್ಗೆ ಹೇಳ್ತಾ ಇದೆ, ಯಾವ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದೆ ಅಂಥೇಳಿ ಮೇಲ್ಗಡೆ ನಾವು ಶಾರ್ಟಾಗಿ ಬರೀಬೇಕಾಗತ್ತೆ. ಅದರದ್ದು ಪರ್ಪೋಸ್ ಏನು ಅಂಥೇಳಿ, ನೋಟಿಸನ್ನು ಏನೇನು ಕೊಡ್ತೀವಲ್ಲ ಆ ಪರ್ಪೋಸ್ ಮೇಲ್ಗಡೆ ಬರೀಬೇಕಾಗತ್ತೆ. ನೆಕ್ಸ್ಟು ಕಂಟೆಂಟ್ ಹೆಂಗಿರಬೇಕು ಅಂತ ಹೇಳಿದ್ರೆ ಅಲ್ಲಿ ವಾಟ್, ವೆನ್, ವೇರ್, ಹೂ, ವೈ ಇವೆಲ್ಲ ಇರಬೇಕು. ನೋಡಿ, ಈ ನೋಟಿಸು ಏನು ಕೊಡ್ತೀವಿ ಅನ್ನೋದು ನಮಗೆ ತುಂಬ ಏನು ಇನ್ಫಾರ್ಮೇಟಿವ್ ಆಗಿ ಅವರಿಗೆ ಏನೋ ಒಂದು ಇನ್ಫಾರ್ಮೇಷನನ್ನು ಹೇಳಬೇಕಾದಾಗ ಅಥವಾ ಇನ್ನೇನೋ ಒಂದು ವಿಚಾರ ತಿಳಿಸ್ಬೇಕು ಅಂತ ಹೇಳಿದಾಗ ಇದನ್ನು ಕೊಡ್ತೀವಿ. ನೋಡೋಣ ಅದು ಏನು ಅಂತೇಳಿ. ಇನ್ಕ್ಲೂಡ್ ಆಲ್ ಇಂಪಾರ್ಟೆಂಟ್ ಡೀಟೇಲ್ಸ್ ಕ್ಲಿಯರ್ಲಿ. ಅದು ಏನು ನೋಟಿಸ್, ಆ ನೋಟಿಸ್ ಏನಕ್ಕೆ ಕೊಡ್ತಾ ಇದ್ದೀವಿ, ಅದು ಯಾವಾಗ, ಎಲ್ಲಿ, ಯಾರು ಕೊಡ್ತಾ ಇದ್ದಾರೆ, ವೈ ಯಾಕೆ ಕೊಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಗೊತ್ತಾಗಬೇಕು, ಕ್ಲಿಯರ್ ಆಗಿರಬೇಕು ಅನ್ನೋದು ಇದರದ್ದು ಒಂದು ಆಶಯ ಆಗಿರುತ್ತೆ. ನೆಕ್ಸ್ಟು ಸಿಂಪಲ್ ಆ್ಯಂಡ್ ಫಾರ್ಮಲ್ ಲ್ಯಾಂಗ್ವೇಜಲ್ಲಿ ಇರಬೇಕು. ನೋಡಿ, ನೋಟಿಸ್ ರೈಟಿಂಗ್ ಯಾವಾಗಲೂ ಕೂಡ ನಾವು ಹೆಂಗೆ ಬೇಕಾದಂಗೆ ಬರೆಯೋಕೆ ಹೋಗ್ಬಾರ್ದು. ಇದು ಸಿಂಪಲ್ ಆಗಿ ಮತ್ತು ಫಾರ್ಮಲ್ ಲ್ಯಾಂಗ್ವೇಜಲ್ಲಿ ಇರಬೇಕು. ನೋಡಿ, ಫಾರ್ಮಲ್ ಲ್ಯಾಂಗ್ವೇಜ್ ಈಸ್ ನಥಿಂಗ್ ಬಟ್ ರಿಟರ್ನ್ ಲ್ಯಾಂಗ್ವೇಜ್ ಅಂತೇಳಿ, ರಿಟರ್ನ್ ಲ್ಯಾಂಗ್ವೇಜ್ ಅಂತೇಳಿ. ಇನ್ಫಾರ್ಮಲ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ, ಇನ್ಫಾರ್ಮಲ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಇಟ್ ಈಸ್ ಸ್ಪೋಕನ್ ಲ್ಯಾಂಗ್ವೇಜ್ ಅಂತೇಳಿ, ಸ್ಪೋಕನ್ ಲ್ಯಾಂಗ್ವೇಜ್ ಅಂತೇಳಿ. ಸೊ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಫಾರ್ಮಲ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಅದನ್ನ ನಾವು ಬರವಣಿಗೆಯಲ್ಲಿ ತುಂಬ ಚೆನ್ನಾಗಿ ಬರೆದಿರಬೇಕು ಅಂತೇಳಿ. ಇನ್ಫಾರ್ಮಲ್ ಅಂತ ಹೇಳಿದ್ರೆ ಸ್ಪೋಕನ್, ಇಲ್ಲಿ ನಡೆಯುತ್ತೆ ಗ್ರಾಮೆಟಿಕಲ್ಲಿ ಅಥವಾ ಇನ್ಯಾವುದೋ ಒಂದು ಮಿಸ್ಟೇಕ್ ಆದ್ರೆ ನಡೆಯುತ್ತೆ ಸ್ಪೋಕನ್ ಅಲ್ಲಿ. ಬಟ್ ಇನ್ ರಿಟರ್ನ್ ಇಟ್ ಶುಡ್ ಬಿ ಇನ್ಫಾರ್ಮಲ್, ಫಾರ್ಮಲ್ ಅಲ್ಲಿ ಇರಬೇಕು. ಅವಾಯ್ಡ್ ಲಾಂಗ್ ಸೆಂಟೆನ್ಸಸ್, ಈ ಲಾಂಗ್ ಸೆಂಟೆನ್ಸ್ಗಳನ್ನು ಅವಾಯ್ಡ್ ಮಾಡಬೇಕು. ಬಿ ಪ್ರಿಸೈಸ್ ಅಥವಾ ಪ್ರೆಸ್ಸಿ ಅಂತ ಹೇಳಿ ಕರಿತೀವಿ, ಅದನ್ನು ಪ್ರೆಸ್ಸಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಮಾಹಿತಿ ಜಾಸ್ತಿ ಹೇಳಬೇಕು ಅಂತ ಅನಿಸಿದ್ರು ಕೂಡ ನಾವು ಅದನ್ನ ಪ್ರೆಸ್ಸಿ ಅಂದ್ರೆ ಸ್ವಲ್ಪ ಕಮ್ಮಿ ಮಾಡಿ ಹೇಳಬೇಕಾಗತ್ತೆ. ಏನು ಹೇಳಬೇಕು ಅದನ್ನೇ ಹೇಳಬೇಕು, ಆದರೆ ಆ ಮಾಹಿತಿ ಹೇಳಬೇಕಾದಾಗ ಸ್ವಲ್ಪ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಪ್ರಿಸೈಸ್ ಅಥವಾ ಪ್ರೆಸ್ಸಿಯಾಗಿ ಹೇಳಬೇಕಾಗತ್ತೆ. ಅಟ್ ಲಾಸ್ಟ್ ಸಿಗ್ನೇಚರ್ ಇರಬೇಕು, ನೇಮ್ ಅಂಡ್ ಡೆಸಿಗ್ನೇಷನ್ ಆಫ್ ಯಾರು ನೋಟಿಸ್ ಕೊಡ್ತಾ ಇದಾರಲ್ಲ ಅವ್ರದ್ದು. ದೆನ್ ಎಂಡ್ ವಿತ್ ದ ರೈಟರ್ಸ್ ನೇಮ್ ಅಂಡ್ ಪೊಸಿಷನ್, ಅವ್ರದ್ದು ಅದೇ ನಾ ಹೇಳಿದ್ನಲ್ಲ ಇಲ್ಲಿ, ನೇಮ್ ಮತ್ತು ಡೆಸಿಗ್ನೇಷನ್ ಕರೆಕ್ಟಾಗಿ ಬರೆದಿರಬೇಕು, ಯಾರು ಅಂತ ಹೇಳಿ, ಆ ನೋಟಿಸ್ ಕೊಡೋರು ಯಾರು ಅಂತ ಹೇಳಿ. ಸ್ನೇಹಿತರೆ, ಇದಿಷ್ಟು ಏನೆಲ್ಲ ಕಂಟೆಂಟ್ ಇರಬೇಕು ಅಂತ ಆಯಿತು. ಮತ್ತು ಎಕ್ಸಾಮ್ ದೃಷ್ಟಿಯಿಂದ 40 to 50 ವರ್ಡ್ಸ್, 40ರಿಂದ 50 ವರ್ಡ್ಸಲ್ಲಿ ಈ ಒಂದು ನೋಟಿಸ್ ಮುಗಿಬೇಕಾಗತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಪ್ಲೀಸ್ ಕೀಪ್ ಇನ್ ಯುವರ್ ಮೈಂಡ್. ಯಾಕೆಂತ ಹೇಳಿದ್ರೆ ನಮಗೊಂದು ಸ್ಪೇಸ್ ಕೊಟ್ಟಿರ್ತಾರೆ, ಏನು ನಾವು ಆ ಒಂದು ಪ್ರೊವೈಡೆಡ್ ಸ್ಪೇಸಲ್ಲಿ ನಾವೇನು ಮಾಡಬೇಕಾಗತ್ತೆ, ನಮ್ಮ ಈ ಒಂದು ನೋಟಿಸನ್ನು ಬರೀಬೇಕಾಗತ್ತೆ. ಓಕೆ, ನೋಡಿ ಇದು ಒಂದು ಫಾರ್ಮೆಟ್. ಫಾರ್ ಎಕ್ಸಾಂಪಲ್ ಇವಾಗ ಆ ಒಂದು ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್ ಅನ್ನ ಇಲ್ಲಿ ಬರೀಬೇಕಾಗತ್ತೆ, ಹೆಸರು ಯಾವ ಇನ್ಸ್ಟಿಟ್ಯೂಷನ್ಸ್ ಅಂತೇಳಿ ಹೆಸರು ಬರೀಬೇಕಾಗತ್ತೆ. ನೋಟಿಸ್ ಅಂತೇಳಿ ಈ ರೀತಿ ನೋಡಿ, ಫಾರ್ಮೆಟ್ಗಳನ್ನು ನೀವು ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಸ್ನೇಹಿತರೆ, ಆಯ್ತಾ. ನೋಟಿಸ್ ಅಂತೇಳಿ ಹಿಂಗಿರಬೇಕು. ಫಸ್ಟ್ ಒನ್ ಏನಿರಬೇಕು, ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್, ನೇಮ್ ಆಫ್ ದಿ ಇನ್ಸ್ಟಿಟ್ಯೂಷನ್. ನೋಡಿ, ಈ ರೀತಿ ಗೆರೆ ಹಾಕೊಂಡೇ ಬರೀಬೇಕು, ಇದು ಒಂದು ಬಾರ್ಡರ್ ಹಾಕೊಂಡೇ ಬರೀಬೇಕಾಗುತ್ತೆ ನಾವು. ಓಕೆ, ಈ ಥರ ಬಾರ್ಡರ್ ಹಾಕೊಂಡೇ ಬರೀಬೇಕು, ನೆನಪಿರಲಿ. ನೆಕ್ಸ್ಟು ನೋಟಿಸ್ ಅಂತ ಹೇಳಿ ಇದು ಯಾವ ಲೆಟ್ರಲ್ಲಿ ಇರಬೇಕು, ಫುಲ್ ಕ್ಯಾಪಿಟಲೈಸ್ಡಲ್ಲೇ ಇರಬೇಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಲೆಫ್ಟ್ ಸೈಡ್ ಏನಿರಬೇಕು, ಡೇಟ್ ಇರಬೇಕು. ಆಲ್ರೆಡಿ ಐ ಟೋಲ್ಡ್ ವಾಟ್ ಡೇಟ್ ಹೆಂಗಿರಬೇಕು ಅಂತೇಳಿ ಹೇಳಿದ್ದೀನಿ.
21st July, comma 2026 full stop. This is the exact pattern of right date. ನೆಕ್ಸ್ಟ್ ಹೆಡ್ಡಿಂಗ್, ಇದು ಏನು ನೋಟಿಸ್ ಅಂತ ಹೇಳಿ ಅವರಿಗೆ ಇಲ್ಲಿ ಬರೀಬೇಕು. ದೆನ್ ಬಾಡಿ ಆಫ್ ದ ನೋಟಿಸ್, ದೆನ್ ಅಟ್ ಲಾಸ್ಟ್ ಸಿಗ್ನೇಚರ್. ನೋ ಥ್ಯಾಂಕ್ ಯು, ನೋ ನಥಿಂಗ್ ಹಿಯರ್. ಸಿಗ್ನೇಚರ್ ಅಥವಾ ಯುವರ್ಸ್ ಫೇತ್ಫುಲಿ ಅವು ಏನು ಬರೆಯೋ ಅವಶ್ಯಕತೆ ಇಲ್ಲ. ಸಿಗ್ನೇಚರ್ ಅಂಡ್ ನೇಮ್ ಆಫ್ ದ ಸಿಗ್ನೇಚರ್ ಅಂಡ್ ಡೆಸಿಗ್ನೇಷನ್ ಆಫ್ ದಿ ಸಿಗ್ನೇಚರ್. ಆ ಸಿಗ್ನೇಚರ್ ಮಾಡಿರ್ತಾರಲ್ಲ ಅವ್ರ ಡೆಸಿಗ್ನೇಷನ್ ಇರಬೇಕು. ಈ ಪ್ಯಾಟರ್ನ್ ಅಲ್ಲಿ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ನೋಟಿಸ್ ರೈಟಿಂಗ್ ಅನ್ನ ಬರೀಬೇಕಾಗುತ್ತೆ ಸ್ನೇಹಿತರೆ. ಓಕೆ, ನೋಡಿ ನಿಮ್ಗೊಂದು ಎಕ್ಸಾಂಪಲ್ ಅನ್ನ ನಾನು ಬರೆದಿದ್ದೀನಿ ಇಲ್ಲಿ. XYZ ಸ್ಕೂಲ್ ಹೆಸರು XYZ ಅಂತ ಹೇಳಿ ನೋಡಿ. ನೋಟಿಸ್ ಅಂತ ಹೇಳಿ ಬರೆದಿದ್ದಾರೆ. 1st June 2022. ಏನು ಆ ಒಂದು ನೋಟಿಸ್ ಏನ್ ಹೇಳ್ತಾ ಇದೆ? ಡ್ರಾಯಿಂಗ್ ಕಾಂಪಿಟಿಷನ್ ಅಂತ ಹೇಳ್ತಾ ಇದೆ. ನೋಡಿ, ಡ್ರಾಯಿಂಗ್ ಕಾಂಪಿಟೇಷನ್ ಅಂತ ಹೇಳಿ ಈ ವರ್ಡ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು 50 ನಿಯರ್ ಬೈ 55 ಇರ್ಬೋದು ಅನ್ಸುತ್ತೆ. ಈ ತರ ಮಾಹಿತಿಗಳನ್ನ ನಾವು ಹಿಂಗೆ ಬರೀಬೇಕಾಗತ್ತೆ. ದ ಆರ್ಟ್ ಕ್ಲಬ್ ಆಫ್ ದಿ XYZ ಸ್ಕೂಲ್ ಮೀನ್ಸ್ ಈ ಸ್ಕೂಲಿಂದ ಆರ್ಟ್ ಕ್ಲಬ್ ಅಲ್ಲಿ ವಿಲ್ ಆರ್ಗನೈಸ್ ಎ ಡ್ರಾಯಿಂಗ್ ಕಾಂಪಿಟೇಷನ್ ಆನ್ ದ 15th June 2022. ಆ ಒಂದು ಸ್ಕೂಲಿಂದ ಡ್ರಾಯಿಂಗ್ ಕಾಂಪಿಟೇಷನ್ ಅನ್ನ ಯಾವ್ದ್ರಿಂದ? ಆರ್ಟ್ ಕ್ಲಬ್ ಇಂದ ಏರ್ಪಡಿಸಿದ್ದಾರೆ June 15th 2022 ಅಲ್ಲಿ. Interested students are requested to submit their names to the secretary of the school art club, Neelanjana Roy, by 13th of June 2022. ನೋಡಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, those who are interested, ನೀವು 13ನೇ ತಾರೀಕಿನ ಒಳಗಡೆ ಈ ನೀಲಾಂಜನ ರಾಯ್ ಅವರ ಹತ್ತಿರ ನಿಮ್ಮ ಒಂದು ಹೆಸರನ್ನ ನೋಂದಾಯಿಸಬೇಕು. ಎನ್ರೋಲ್ ಯುವರ್ ನೇಮ್ ಅಂತ ಹೇಳಿ ಇಲ್ಲಿ ಹೇಳಿದಾರೆ ಅಲ್ವಾ? ಓಕೆ, ಈ ಮಾಹಿತಿಯನ್ನ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಾನ್ವಿ ಸಿನ್ಹಾ ಅಂತ ಹೇಳಿ, ಆರ್ಟ್ ಕ್ಲಬ್ ಕೋಆರ್ಡಿನೇಟರ್ XYZ ಸ್ಕೂಲ್. ದಿಸ್ ಇಸ್ ವಾಟ್ ದ ಸಿಗ್ನೇಚರ್ ಆಫ್ ದಿ ಸಾನ್ವಿ ಸಿನ್ಹಾ, ದೆನ್ ನೇಮ್ ಆಫ್ ದಿ ಸಾನ್ವಿ ಸಿನ್ಹಾ, ದೆನ್ ಹೂ ಇಸ್ ಸಾನ್ವಿ ಸಿನ್ಹಾ ಅಂತ ಹೇಳಿದ್ರೆ ಆರ್ಟ್ ಕ್ಲಬ್ ಕೋಆರ್ಡಿನೇಟರ್ ಅಂತ ಹೇಳಿ, ಎಲ್ಲಿ ವೇರ್ ಅಂತ ಹೇಳಿದ್ರೆ ಇಲ್ಲಿ. ಸ್ನೇಹಿತರೆ, ಇಷ್ಟು ಮಾಹಿತಿಯನ್ನ ಇರಬೇಕು. ಇಷ್ಟು ಕರೆಕ್ಟ್ ಆಗಿ ಬರೆದ್ರಿ ಅಂತ ಹೇಳಿದ್ರೆ 3 ಮಾರ್ಕ್ಸ್ ನಿಮ್ದಾಗುತ್ತೆ. ಓಕೆ, ಇನ್ನೊಂದು 4-5 ಪ್ಯಾಟರ್ನ್ಗಳಿದಾವೆ, ಅದನ್ನ ನೋಡ್ಕೊಂಡ್ ಬಂದ್ಬಿಡೋಣ. ಓಕೆ ಸರ್, ನೀವು ಹಾಕಿಲ್ಲಲ್ಲ ಅಂತ ಹೇಳಿದ್ರೆ ನಾನು ಅದನ್ನ ಬರೆಯಕ್ಕೋಸ್ಕರ ಬಿಟ್ಟಿದ್ದೆ. ಈ ರೀತಿ ನೀವೇನ್ ಮಾಡ್ರಿ ಅಂತ ಹೇಳಿದ್ರೆ ಬಾರ್ಡರ್ ಹಾಕೊಂಡೆ ಬರಿಬೇಕಾಗತ್ತೆ. ಓಕೆ, ನೋಡಿ ಇಲ್ಲಿ ಎಕ್ಸಾಂಪಲ್ 1 ಅಲ್ಲಿ ಏನಿದೆ ನೋಡಿ, ಸ್ಕೂಲ್ ಸ್ಪೋರ್ಟ್ಸ್ ಡೇ ನೋಟಿಸ್. ಇದು ಯಾವ ನೋಟಿಸ್ ಅಂತ ಹೇಳಿ ಸುಮ್ಮನೆ ಇದು ಕ್ಲೂ ಕೊಡ್ತಾ ಇದೀನಿ ನಿಮಗೆ. ಏನು ಈಗ ಬರೀತಾ ಇರೋ ನೋಟಿಸ್ ಯಾವುದು? ABC ಪಬ್ಲಿಕ್ ಸ್ಕೂಲ್ ಶಿಕಾರಿಪುರ. ಸ್ಕೂಲ್ ಹೆಸರು ABC ಪಬ್ಲಿಕ್ ಸ್ಕೂಲ್ ಶಿಕಾರಿಪುರ ಅಂತ ಹೇಳಿ ನೋಟಿಸ್ ಅಂತ ಹೇಳಿ ಹಿಂಗ್ ಬರಿಬೇಕು. ನಾನು ಹೇಳಿದೀನಿ 15th January 2026 ಸ್ಪೋರ್ಟ್ಸ್ ಡೇ. ಏನಿದು? ಸ್ಪೋರ್ಟ್ಸ್ ಡೇ. ನೋಡಿ, ಆಲ್ ಸ್ಟೂಡೆಂಟ್ಸ್. ಸ್ನೇಹಿತರೆ, ಇಲ್ಲಿ ಏನ್ ಬರ್ದಿದ್ದೀನಲ್ಲ, ಮೋಸ್ಟ್ ಆಫ್ ಆಲ್ ಇವೆಲ್ಲ ಸೇಮ್ ಇರ್ತವೆ. ಇದೇ ರಿಪೀಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇವೆಲ್ಲ ಅಥರೈಸ್ಡ್ ಬುಕ್ಸ್ ಇಂದ ತಗೊಂಡು ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಮೇಕ್ ಎ ನೋಟ್ ಅಂತ ಹೇಳ್ತಾ ಒಂದು ನೋಟ್ಸ್ ಮಾಡ್ಕೊಂಡ್ಬಿಡಿ. ಬೆಟರ್ ಯು ಹ್ಯಾವ್ ಟು ಮೇಕ್ ಎ ನೋಟ್. ಒಂದು ನೋಟ್ ಮಾಡ್ಕೊಳ್ಳಿ. ನೋಡಿ ಏನಂತ ಇದೆ, ಆಲ್ ಸ್ಟೂಡೆಂಟ್ಸ್ ಆರ್ ಇನ್ಫಾರ್ಮ್ಡ್ ದಟ್ ದ ಆನ್ಯುವಲ್ ಸ್ಪೋರ್ಟ್ಸ್ ಡೇ ವಿಲ್ ಬಿ ಹೆಲ್ಡ್ ಆನ್ 25th, ನೋಡಿ 25th January 2026 at 10 AM in the school playground. ಸ್ಕೂಲ್ ಪ್ಲೇ ಗ್ರೌಂಡ್ ಅಲ್ಲಿ ಬೆಳಗ್ಗೆ 10 ಗಂಟೆಗೆ 25 ಜನವರಿ 2026ಕ್ಕೆ ಸ್ಪೋರ್ಟ್ಸ್ ಡೇನ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರಿಗೂ ತಿಳಿಯಪಡಿಸುವುದು ಏನೆಂದರೆ ಅಂತ ಹೇಳಿದ್ರೆ ಇಷ್ಟು. ನೆಕ್ಸ್ಟ್, ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್, ಯಾರಿಗೆಲ್ಲ ಈ ಒಂದು ಸ್ಪೋರ್ಟ್ಸ್ ಡೇ ಅಲ್ಲಿ, ಆನ್ಯುವಲ್ ಸ್ಪೋರ್ಟ್ಸ್ ಡೇ ಅಲ್ಲಿ ಭಾಗವಹಿಸಬೇಕು ಅಂತ ಅನಿಸಿರುತ್ತೆ, you should give their names to the sports teacher by 20th January 2026. ಯಾರಿಗೆಲ್ಲ 25ಕ್ಕೆ ಸ್ಪೋರ್ಟ್ಸ್ ಇದೆ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಇಲ್ಲಿ ಭಾಗವಹಿಸಬೇಕು ಅಂತ ಹೇಳಿ
20ನೇ ತಾರೀಕು ಒಳಗಡೆ ಯಾರು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಸ್ಪೋರ್ಟ್ಸ್ ಡೇಗೆ ಅಂದರೆ ಯಾವ ಸ್ಪೋರ್ಟ್ಸಿಗೆ ಭಾಗವಹಿಸ್ತೀವಿ ಅಂತ ಹೇಳಿ ಆ ಒಂದು ಸ್ಪೋರ್ಟ್ಸ್ ಟೀಚರಿಗೆ ಏನು ಮಾಡಬೇಕಾಗತ್ತೆ, ಹೆಸರು ಕೊಡಬೇಕಾಗತ್ತೆ. ಓಕೆ, ರವಿಕುಮಾರ್ ಸ್ಪೋರ್ಟ್ಸ್ ಸೆಕ್ರೆಟರಿ. ದಿಸ್ ಇಸ್ ವಾಟ್ ನೋಟಿಸ್ 1. ನೋಟಿಸ್ 2 ಎಕ್ಸಾಂಪಲ್ ನೋಡೋದಾದ್ರೆ ಸೇಮ್ ಅಗೇನ್ ಅದೇ ರೀತಿ ನಾವೇನು ಮಾಡಬೇಕು, ಒಂದು ಇದನ್ನ ಹಾಕಬೇಕು, ಬಾರ್ಡರ್ನ ಹಾಕಬೇಕು. ಓಕೆ, ಲಾಸ್ಟ್ ಅಂಡ್ ಫೌಂಡ್ ನೋಟಿಸ್ ಅಂದ್ರೆ ಒಂದೇನೋ ಕಳ್ಕೊಂಡಿದ್ದಾರೆ, ಅದು ಮತ್ತೆ ಸಿಕ್ಕಿದೆ. ಯಾರಿಗೆ ಸಿಕ್ಕಿದೆ? ABC ಪಬ್ಲಿಕ್ ಸ್ಕೂಲ್ ಶಿಕಾರಿಪುರ. ಅಗೇನ್ ದಟ್ ಸ್ಕೂಲ್, ಅದೇ ಸ್ಕೂಲು. ನೋಟಿಸ್ ಅಂತ ಹೆಂಗ್ ಬರೀಬೇಕು? 10th January 2026. ಲಾಸ್ಟ್ ವ್ಯಾಲೆಟ್ ಅಂದ್ರೆ ಆ ಒಂದು ಪರ್ಸನ್, ವ್ಯಾಲೆಟ್ ಅಂತ ಹೇಳಿದ್ರೆ ಪರ್ಸ್ ಅಂತೇಳಿ, ಆ ಪರ್ಸನ್ನ ಕಳ್ಕೊಂಡಿರ್ತಾರಲ್ಲ ಅದು ಲಾಸ್ಟ್ ವ್ಯಾಲೆಟ್. A brown wallet was found near the school library on 9th January 2026. The owner may collect it from the school office during working hours after giving proper identification. ಈಗ ನಂದು ಕಳೆದಿದೆ ಯಾಕೆ ಅಂತ ಹೇಳಿದ್ರೆ ಈಗ ಗೊತ್ತಾಯ್ತು ಒಂದು ಪರ್ಸ್ ಸಿಕ್ಕಿದೆ ಅಂತ ಹೇಳಿ. ನಂದೇ ಕಳೆದಿದೆ ಅಂತ ಹೇಳಿ ಹೋಗಿ ಕೇಳಿದ್ರೆ ಕೊಡಲ್ಲ ಅವರು ಆಲ್ರೆಡಿ ಇದನ್ನ ಕ್ಲೀನ್ ಮೆನ್ಷನ್ ಮಾಡಿದ್ದಾರೆ, ಗಿವಿಂಗ್ ಪ್ರಾಪರ್ ಐಡೆಂಟಿಫಿಕೇಶನ್. ನಿಮ್ದೇ ಅಂತ ಹೇಳಿ ನೀವು ಅಂದ್ರೆ ಕೊಡಲ್ಲ ಅವರು. ಅದಕ್ಕೆ ಅದರಲ್ಲಿ ಏನಾದ್ರು ಆ ಥರ ಗುರ್ತಿದ್ರೆ, ಐಡೆಂಟಿಫಿಕೇಶನ್ ಇದ್ರೆ ಅದನ್ನ ನೀವು ಅವ್ರ ಹತ್ರ ಏನ್ ಮಾಡಬೇಕು, ಶೇರ್ ಮಾಡ್ಕೊಂಡ್ರೆ ದೇ ವಿಲ್ ಗಿವ್, ಆ ಒಂದು ಪರ್ಸನ್ನ ಕೊಡ್ತಾರೆ ಅಂತ ಹೇಳಿ ಇದ್ರ ಅರ್ಥ. ಓಕೆ, ಯಾರು? ಅನಿತಾ ಅಂತೇಳಿ ಹೆಡ್ ಗರ್ಲ್. ನೋಟಿಸ್ ಸುಮ್ಮನೆ ಯಾರು ಹೈಯರ್ ಅಥಾರಿಟಿ ಕೊಡ್ಬೇಕಂತ ಹೇಳಿದ್ರೆ ಅಲ್ಲ, ಯಾರು ಬೇಕಾದ್ರೂ ನೋಟಿಸ್ ಕೊಡ್ಬೋದು. ಈ ರೀತಿ ಅಲ್ಲಿ ಒಂದು ಮಾಹಿತಿ ಇರಬೇಕು, ಸುಮ್ಮನೆ ಏನ್ ಬೇಕಾದ್ರೂ ಕೊಡಂಗಿಲ್ಲ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ 3 ನೋಡಿ. ಎಕ್ಸಾಂಪಲ್ 3 ಅಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಎಕ್ಸಾಂಪಲ್ 3 ಅಲ್ಲಿ ನಾವೇನ್ ಮಾಡ್ತಾ ಇದೀವಿ ನೋಡಿ, ಒಂದು ಮೀಟಿಂಗ್ ನೋಟಿಸ್. ಇದು ಚಿಗುರು ಅಕಾಡೆಮಿ ಆಫ್ ಇಂಗ್ಲಿಷ್ ಶಿಕಾರಿಪುರದಿಂದ. ನೋಟಿಸ್ ಏನು? 18th January 2026 ಪೇರೆಂಟ್ ಟೀಚರ್ ಮೀಟಿಂಗ್ ಇದೆ ಅಂತೇಳಿ. ನೋಡಿ ಆ ಫ್ಲಕ್ಚುಯೇಷನ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ ನೋಡಿ, ಮಧ್ಯೆ ಏನಿರಬೇಕು, ಒಂದು ಸ್ಕೂಲ್ ನೇಮ್ ಇರಬೇಕು, ನೋಟಿಸ್ ಅಂತ ಹೇಳಿ ಸೆಂಟರ್ ಬರೀಬೇಕು, ಈ ಕಡೆ ಬಿಟ್ಟು ಈ ಕಡೆ ಲೆಫ್ಟ್ ಸೈಡ್ ಡೇಟ್ ಬರೀಬೇಕು. ನೆಕ್ಸ್ಟ್ ಅದಾದ್ಮೇಲೆ ಏನು ಮೀಟಿಂಗ್, ಏನದು ನೋಟಿಸ್ ಅಂತ ಹೇಳಿ ಆ ನೋಟಿಸ್ ಪರ್ಪಸ್ ಬರೀಬೇಕು ಇಲ್ಲಿ. ದೆನ್ ಯು ರೈಟ್ ಬಾಡಿ ಆಫ್ ದ ನೋಟಿಸ್. All parents are informed that a parent-teacher meeting will be held on 22 January 2026. 22nd ಆಗಬೇಕಿದು. 22nd January 2026 at 11 a.m. in the school hall. Parents are requested to attend without fail. ಪೇರೆಂಟ್ಸ್ ಈ ಒಂದು 22ನೇ ತಾರೀಕು ನಡೀತಕ್ಕಂತಹ ಪೇರೆಂಟ್ ಟೀಚರ್ ಮೀಟಿಂಗಿಗೆ ಕರೆಕ್ಟಾಗಿ 11 ಗಂಟೆಗೆ ಬರಬೇಕು, ಯಾರು ಕೂಡ ಮಿಸ್ ಆಗಬಾರ್ದು ಅಂತ ಹೇಳಿ ಇದನ್ನ ಪ್ರಿನ್ಸಿಪಲ್ ಬರೆದಿದ್ದಾರೆ. ಓಕೆ, ದಿಸ್ ಇಸ್ ವಾಟ್ ಥರ್ಡ್ ಎಕ್ಸಾಂಪಲ್. ದೆನ್ ನೋಡಿ ಒಂದು ಎಕ್ಸಾಮ್ ಟಿಪ್ಸ್. ಸ್ನೇಹಿತರೆ, ಇಷ್ಟೊತ್ತು ನಾವು ಒಂದು ಪ್ಯಾಟರ್ನ್ ಅನ್ನ ಮತ್ತೆ ಕೆಲವೊಂದು ರಿಯಲ್ ಎಕ್ಸ್ಪೀರಿಯನ್ಸ್ ಎಕ್ಸಾಂಪಲ್ಸ್ಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದೆ. ಇವಾಗ ಟಿಪ್ಸ್ ಏನು ಅಂತ ಹೇಳಿದ್ರೆ, ಡು ನಾಟ್ ಆಡ್ ಅನ್ನೆಸೆಸರಿ ಡೀಟೇಲ್ಸ್. ಸ್ನೇಹಿತರೆ, ಆಲ್ರೆಡಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ ಹಾಗೆ 40 to 50 ವರ್ಡ್ಸ್ ಅಲ್ಲಿ ಬರಿಬೇಕು ಇದನ್ನ, ನಾಟ್ ಸೆಂಟೆನ್ಸಸ್, ವರ್ಡ್ಸ್ ಅಲ್ಲಿ ಬರಿಬೇಕಾಗಿದ್ರಿಂದ ಇಲ್ಲಿ ಸುಮ್ಮನೆ ಅನವಶ್ಯಕವಾಗಿ ಬೇರೆಲ್ಲಾ ವಿಚಾರಗಳನ್ನ ನಾವಿಲ್ಲಿ ಏನ್ ಮಾಡಬಾರ್ದು, ಡಿಸ್ಕಷನ್ ಮಾಡಬಾರ್ದು. ಏನು ಬರೀರಿ ಅಂತ ಹೇಳಿರುತ್ತಲ್ಲ, ಜಸ್ಟ್ ವಿ ಹ್ಯಾವ್ ಟು ಫೋಕಸ್ ಆನ್ ದಟ್. ಅದರ ಬಗ್ಗೆ ಮಾತ್ರ ಫೋಕಸ್ ಮಾಡಬೇಕಾಗುತ್ತೆ. ಸ್ಟಿಕ್ ಟು ದ ವರ್ಡ್ ಲಿಮಿಟ್. ಆಲ್ರೆಡಿ ಐ ಟೋಲ್ಡ್ ದಟ್ 40 to 50 ವರ್ಡ್ಸ್. ರೈಟ್ ನೀಟ್ಲಿ ಅಂಡ್ ಕ್ಲಿಯರ್ಲಿ. ಯಾವತ್ತೂ ಕೂಡ ಆ ಒಂದು ನೋಟಿಸ್ ಅನ್ನು ಸುಮ್ಮನೆ ಹೆಂಗ್ ಬೇಕಾದಂಗೆ ಬರೀಬಾರ್ದು, ಸ್ಟ್ರಕ್ಚರ್ಡ್ ಆಗಿ ಬರೀಬೇಕು. ಆಲ್ರೆಡಿ ಡಿಸ್ಕಷನ್ ಮಾಡಿದ ಹಾಗೆ ನಿಮಗೆ ಈ ತರ ಒಂದು ಬಾರ್ಡರ್ ಹಾಕ್ಬೇಕು, ಸ್ಕೂಲ್ ನೇಮ್ ಬರೀಬೇಕು, ನೋಟಿಸ್ ಅಂತ ಹೇಳಿ ಇಲ್ಲಿ ಬರೀಬೇಕು, ಡೇಟ್ ಈ ಕಡೆ ಬರೀಬೇಕು, ಏನು ನೋಟಿಸ್ ಅಂತ ಇಲ್ಲಿ ಬರೀಬೇಕು, ದೆನ್ ಬಾಡಿ ಆಫ್ ದ ಲೆಟರ್, ದೆನ್ ಏನು ಯಾರು ಬರ್ದಾರಲ್ಲ ಅವ್ರದ್ದು ಸಿಗ್ನೇಚರ್, ಅವ್ರದ್ದು ಒಂದು ನೇಮ್, ಅವ್ರ ಡೆಸಿಗ್ನೇಷನ್. ದಿಸ್ ಇಸ್ ವಾಟ್
ದ ಎಕ್ಸಾಕ್ಟ್ ಪ್ಯಾಟರ್ನ್ ಆಫ್ ಏನು ನೋಟಿಸ್ ರೇಟಿಂಗ್. ಯೂಸ್ ಕರೆಕ್ಟ್ ಫಾರ್ಮೆಟ್ ಇದೇ ಫಾರ್ಮೆಟ್, ಈ ಫಾರ್ಮೆಟ್ನ ಮರೆಯಬಾರದು. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನೋಟಿಸ್ ರೇಟಿಂಗ್ ಕ್ಲಾಸಸ್ಸು. ಈ ಒಂದು ಕ್ಲಾಸಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟಲ್ಲಿ ಹಾಕಿ, ನಾನು ನಿಮ್ಮ ಜೊತೆ ಸದಾ ಟಚಲ್ಲಿ ಇರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.